ನಮಸ್ಕಾರ ಸಿಂಹರಾಶಿಯವರೇ. ನಿಮ್ಮ ರಾಶಿಯ ಅಧಿಪತಿ ಸಾಕ್ಷಾತ್ ಸೂರ್ಯ ಭಗವಾನ್. ಸೂರ್ಯನಂತೆ ಹೊಳೆಯುವ, ಸೂರ್ಯನಂತೆ ಪ್ರಖರವಾದ ವ್ಯಕ್ತಿತ್ವ ನಿಮ್ಮದು. ನಿಮ್ಮ ಗಾಂಭೀರ್ಯ, ನಿಮ್ಮ ನಾಯಕತ್ವ ಗುಣ ಹಾಗೂ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಖಂಡಿತವಾಗಿಯೂ ಸಾಮಾನ್ಯವಲ್ಲ. ನೀವು ಹುಟ್ಟಿರೋದೇ ಮಹಾನ್ ಸಾಧನೆಗಳನ್ನು ಮಾಡಲು ಮತ್ತು ಇತರರಿಗೆ ದಾರಿದೀಪವಾಗಲು. ಆದರೆ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಕೆಲವು ನಿಗೂಢ ಘಟನೆಗಳು, ನೀವು ಅತಿಯಾಗಿ ನಂಬಿದವರಿಂದಲೇ ಆಗುತ್ತಿರುವ ಮೋಸ, ಇವೆಲ್ಲವೂ ನಿಮ್ಮನ್ನು ಕೊಂಚ ಮಟ್ಟಿಗೆ ಚಿಂತೆಗೀಡು ಮಾಡಿರಬಹುದು. ಆದರೆ ಚಿಂತಿಸಬೇಡಿ, ಏಕೆಂದರೆ ಗ್ರಹಗಳ ಅದ್ಭುತ ಚಲನೆ ಈಗ ನಿಮ್ಮ ಪರವಾಗಿ ತಿರುಗುತ್ತಿದೆ. ನಿಮ್ಮ ಜೀವನದಲ್ಲಿ ನಡೆಯಲಿರುವ ಈ ಒಂದು ಪ್ರಮುಖ ಘಟನೆ ನಿಮ್ಮ ನಿರ್ದಿಷ್ಟ ವ್ಯಕ್ತಿಯಿಂದ ಬರಲಿರುವ ಬಹುದೊಡ್ಡ ಬದಲಾವಣೆ, ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದು ಕೇವಲ ಒಂದು ಎಚ್ಚರಿಕೆಯಲ್ಲ, ಇದು ನಿಮ್ಮ ಜೀವನದ ಒಂದು ಅತಿ ದೊಡ್ಡ ಮತ್ತು ನಿರ್ಣಾಯಕ ತಿರುವು. ಹಾಗಾದರೆ ಆ ವ್ಯಕ್ತಿ ಯಾರು? ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬ, ಪ್ರೇಮ ಹಾಗೂ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳೇನು? ಈ ಎಲ್ಲ ರಹಸ್ಯಗಳನ್ನು ನೀವು ಇಂದು ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳಲಿದ್ದೀರಿ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಸಂಪೂರ್ಣವಾಗಿ ಆಲಿಸಿ. ಸಿಂಹರಾಶಿಯವರೇ, ನೀವು ನಂಬಿದರೆ ಯಾರಿಗಾದರೂ ಪ್ರಾಣವನ್ನೇ ಕೊಡುವಷ್ಟು ಒಳ್ಳೆಯವರು. ನಿಮ್ಮ ತ್ಯಾಗ, ನಿಮ್ಮ ಉದಾರತೆ ಮತ್ತು ಇತರರಿಗೆ ಸಹಾಯ ಮಾಡುವ ನಿಮ್ಮ ಸಹಜ ಗುಣ ಎಂತಹ ಕಲ್ಲಿನ ಹೃದಯವನ್ನಾದರೂ ಕರಗಿಸುವ ಶಕ್ತಿ ಹೊಂದಿದೆ. ಆದರೆ ಅದೇ ಗುಣ ಈಗ ನಿಮಗೆ ಮುಳುವಾಗುವ ಸಾಧ್ಯತೆ ದಟ್ಟವಾಗಿದೆ. ಕಳೆದ ಕೆಲವು ಸಮಯದಿಂದ ನೀವು ಯಾರನ್ನು ಪೂರ್ಣ ಹೃದಯದಿಂದ ಮತ್ತು ಕಣ್ಣು ಮುಚ್ಚಿ ನಂಬಿದ್ದೀರಿ. ಅವರಿಗಾಗಿ ನಿಮ್ಮ ಅಮೂಲ್ಯವಾದ ಸಮಯ, ಕಷ್ಟಪಟ್ಟು ದುಡಿದ ಹಣ ಮತ್ತು ನಿಮ್ಮ ಬೆವರಿನ ಶ್ರಮವನ್ನು ಮುಡಿಪಾಗಿಟ್ಟಿದ್ದೀರಿ. ಆದರೆ ಅವರಿಂದ ನಿಮಗೆ ಸಿಕ್ಕಿದ್ದು ಕೇವಲ ನಿರಾಸೆ ಮತ್ತು ನೋವು. ವಿಶೇಷವಾಗಿ ಒಬ್ಬ ವ್ಯಕ್ತಿ, ಅದು ಮಹಿಳೆಯಾಗಿರಬಹುದು ಅಥವಾ ನಿಮ್ಮ ಜೊತೆಯಲ್ಲೇ ಸದಾ ಇರುವ ಆಪ್ತರಾಗಿರಬಹುದು, ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸಿ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸುವ ಪ್ರಯತ್ನ ಮಾಡಲಿದ್ದಾರೆ. ಇದು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಜೊತೆಗೆ ಕೆಲಸ ಮಾಡುವ ಸಹೋದ್ಯೋಗಿಯಾಗಿರಬಹುದು, ನಿಮ್ಮ ನಿಕಟ ಸಂಬಂಧಿಯಾಗಿರಬಹುದು ಅಥವಾ ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು. ಅವರು ಹೇಳುವ ಪ್ರತಿಯೊಂದು ಮಾತನ್ನು ಈಗ ನೀವು ಕುರುಡಾಗಿ ನಂಬುವ ಹಾಗಿಲ್ಲ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಈ ಸಮಯದಲ್ಲಿ ಭಾವನೆಗಳು ತೀವ್ರವಾಗಿ ಹೆಚ್ಚಾಗುತ್ತದೆ. ಯಾರಾದರೂ ಬಂದು ತಮ್ಮ ಕಷ್ಟಗಳನ್ನು ನಿಮ್ಮ ಮುಂದೆ ತೋಡಿಕೊಂಡರೆ ತಕ್ಷಣ ಕರಗಿ ಹೋಗಿ ಅವರಿಗೆ ಸಹಾಯ ಮಾಡಲು ಮುಂದಾಗುವ ನಿಮ್ಮ ಸ್ವಭಾವವೇ ಈಗ ನಿಮಗೆ ಕಂಟಕವಾಗಬಹುದು. ಆದರೆ ಈಗ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿವೇಚನೆ ಮತ್ತು ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ರಕ್ಷಾ ಕವಚ. ಅವರು ನಿಮಗೆ ನೀಡುವ ಸಲಹೆಗಳು ಮೇಲ್ನೋಟಕ್ಕೆ ತುಂಬ ಒಳ್ಳೆಯದು ಮತ್ತು ಲಾಭದಾಯಕ ಎಂದು ಅನಿಸಬಹುದು. ನಾವು ನಿಮ್ಮ ಒಳಿತಿಗಾಗಿಯೇ ಈ ಮಾತುಗಳನ್ನು ಹೇಳುತ್ತಿದ್ದೇವೆ ಎಂದು ಅವರು ನಿಮ್ಮನ್ನು ನಂಬಿಸಬಹುದು. ಆದರೆ ದಯವಿಟ್ಟು ನೆನಪಿಡಿ, ನಿಮ್ಮ ಮುಖದ ಮುಂದೆ ನಗುವ ಪ್ರತಿಯೊಂದು ನಗು ಪ್ರಾಮಾಣಿಕವಾಗಿರುವುದಿಲ್ಲ. ಅವರ ನಗುವಿನ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಅಡಗಿರಬಹುದು. ಹಣಕಾಸಿನ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆ ವಹಿಸಬೇಕಾದ ನಿರ್ಣಾಯಕ ಸಮಯವಿದು. ಸಿಂಹರಾಶಿಯವರು ಸಾಮಾನ್ಯವಾಗಿ ಹಣವನ್ನು ಗಳಿಸುವುದೇ, ಜೊತೆಗೆ ಅದನ್ನು ರಾಜಗಾಂಭೀರ್ಯದಿಂದ ಯಾವುದೇ ಹಿಂಜರಿಕೆ ಇಲ್ಲದೆ ಖರ್ಚು ಮಾಡುವುದರಲ್ಲೂ ಮುಂದು. ಆದರೆ ಈಗ ಗ್ರಹಗಳ ಸ್ಥಾನದ ಪ್ರಕಾರ ನೀವು ಯಾವುದೇ ರೀತಿಯ ಆರ್ಥಿಕ ಒಪ್ಪಂದಗಳಿಗೆ ಅಥವಾ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ 100 ಬಾರಿ ಯೋಚಿಸಬೇಕು. ಯಾರಿಗಾದರೂ ದೊಡ್ಡ ಮೊತ್ತದ ಸಾಲ ಕೊಡುವುದು ಅಥವಾ ಬೇರೆಯವರ ಸಾಲಕ್ಕೆ ನೀವು ಶ್ಯೂರಿಟಿ ನಿಲ್ಲುವುದು ಈ ಸಮಯದಲ್ಲಿ ಖಂಡಿತ ಒಳ್ಳೆಯದಲ್ಲ. ನಿಮ್ಮ ಬಳಿ ಇರುವ ಹಣವನ್ನು ಕಸಿದುಕೊಳ್ಳಲು ಅಥವಾ ನಿಮ್ಮನ್ನು ಆರ್ಥಿಕವಾಗಿ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಸಲು ತೆರೆಯ ಹಿಂದೆ ಷಡ್ಯಂತ್ರಗಳು ನಡೆಯುವ ಸಾಧ್ಯತೆಗಳಿದೆ. ಬಹಳ ದಿನಗಳಿಂದ ನಿಲ್ಲಿಸಿದ ಹಣವು ಅಥವಾ ಸಾಲವಾಗಿ ನೀಡಿದ ಹಣವು ನಿಮಗೆ ಮರಳಿ ಬರುವ ಶುಭ ಸೂಚನೆಗಳಿದ್ದರೂ ಅದು ನಿಮ್ಮ ಕೈ ಸೇರಿದಷ್ಟೇ ವೇಗದಲ್ಲಿ ಬೇರಾವುದೋ ರೂಪದಲ್ಲಿ ಖರ್ಚಾಗುವ ಅಪಾಯವಿದೆ. ಆದ್ದರಿಂದ ಅನಗತ್ಯ ಖರ್ಚುಗಳಿಗೆ ತಕ್ಷಣವೇ ಕಡಿವಾಣ ಹಾಕಿ.
ಪಾಲುದಾರಿಕೆ ವ್ಯವಹಾರದಲ್ಲಿ ಹೊಸದಾಗಿ ಹೂಡಿಕೆ ಮಾಡುವ ಮುನ್ನ, ಹೊಸ ಆಸ್ತಿ ಖರೀದಿಸುವ ಮುನ್ನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಮುನ್ನ ನಿಮ್ಮ ಸ್ವಂತ ವಿವೇಚನೆಯನ್ನು ಮಾತ್ರ ಬಳಸಿ. ಯಾರೋ ಒಬ್ಬರು ಹೇಳಿದರು ಎಂದು ಅಥವಾ ಯಾರೋ ಪ್ರಭಾವ ಬೀರಿದರು ಎಂದು ತಕ್ಷಣ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ. ನಿಮ್ಮ ಮುಂದಿನ ಯೋಚನೆಗಳ ಬಗ್ಗೆ, ನಿಮ್ಮ ಭವಿಷ್ಯದ ಆದಾಯದ ಮೂಲಗಳ ಬಗ್ಗೆ ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ನಿಜವಾಗಿ ಸಂತೋಷ ಪಡುವವರಿಗಿಂತ ನಿಮ್ಮ ಏಳಿಗೆಯನ್ನು ಕಂಡು ಅಸೂಯೆ ಪಡುವವರೇ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಹೆಚ್ಚಾಗಿರುತ್ತಾರೆ. ಕೌಟುಂಬಿಕ ಜೀವನ ಹಾಗೂ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡುವುದಾದರೆ, ಸಿಂಹರಾಶಿಯವರು ಯಾವಾಗಲೂ ತಮ್ಮ ಕುಟುಂಬವನ್ನು ರಕ್ಷಿಸುವ ಭದ್ರವಾದ ಕವಚದಂತೆ ಇರುತ್ತಾರೆ. ಆದರೆ ಈಗ ನಿಮ್ಮ ಕುಟುಂಬದ ಒಳಗೆ ನಡೆಯುವ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಕಾಲಕ್ರಮೇಣ ದೊಡ್ಡ ಬಿರುಕನ್ನು ಸೃಷ್ಟಿಸುವ ಸಾಧ್ಯತೆ ಇದೆ. ಮೂರನೆಯ ವ್ಯಕ್ತಿಯ ಅನಗತ್ಯ ಪ್ರವೇಶದಿಂದ ಅಥವಾ ಯಾರೋ ಒಬ್ಬರ ಚಾಡಿ ಮಾತುಗಳಿಂದ ನಿಮ್ಮ ಶಾಂತಿಯುತ ದಾಂಪತ್ಯ ಜೀವನದಲ್ಲಿ ಅಥವಾ ಸುಂದರವಾದ ಪ್ರೇಮ ಸಂಬಂಧದಲ್ಲಿ ಬಿರುಗಾಳಿ ಏಳಬಹುದು. ಸಂಗಾತಿಯೊಂದಿಗೆ ಅಥವಾ ಪ್ರೀತಿಪಾತ್ರರೊಂದಿಗೆ ಮಾತನಾಡುವಾಗ ನಿಮ್ಮ ಕೋಪವನ್ನು ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ. ಸಿಂಹರಾಶಿಯವರ ಕೋಪ ಎಂದರೆ ಅದು ಜ್ವಾಲಾಮುಖಿ ಸ್ಫೋಟಗೊಂಡಂತೆ. ಒಮ್ಮೆ ಆ ಕೋಪದ ಕಟ್ಟೆ ಒಡೆದರೆ ಆ ಬೆಂಕಿಯಲ್ಲಿ ನಿಮ್ಮ ದೀರ್ಘಕಾಲದ ಪ್ರೀತಿಯ ಸಂಬಂಧಗಳೇ ಸಂಪೂರ್ಣವಾಗಿ ಸುಟ್ಟು ಹೋಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಮೌನವಾಗಿರಿ. ಪರಿಸ್ಥಿತಿ ತಿಳಿಯಾಗುವವರೆಗೆ ಮೌನಕ್ಕಿಂತ ದೊಡ್ಡ ಮತ್ತು ಶಕ್ತಿಶಾಲಿ ಅಸ್ತ್ರ ಬೇರೊಂದಿಲ್ಲ. ನಿಮ್ಮ ಸಂಗಾತಿಯ ಮನಸ್ಸಿನಲ್ಲಿ ಅಡಗಿರುವ ನೋವನ್ನು ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ. ಅವರು ಬಹಳ ದಿನಗಳಿಂದ ನಿಮ್ಮ ಬಳಿ ಹೇಳಿಕೊಳ್ಳಲಾಗದ ಮನಸ್ಸಿನಲ್ಲೇ ಅದುಮಿಟ್ಟುಕೊಂಡಿದ್ದ ಒಂದು ವಿಷಯವನ್ನು ಈಗ ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಅದನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿ ಮತ್ತು ಅವರಿಗೆ ಸಾಂತ್ವನ ಹೇಳಿ. ಇನ್ನು ವಿವಾಹದ ನಿರೀಕ್ಷೆಯಲ್ಲಿರುವ ಯುವಕ ಯುವತಿಯರಿಗೆ ಹೊಸ ಮತ್ತು ಉತ್ತಮ ಸಂಬಂಧಗಳು ಒಲಿದು ಬರಲಿದೆ. ಆದರೆ ಕೇವಲ ಬಾಹ್ಯ ಸೌಂದರ್ಯ, ಅವರ ಆಸ್ತಿಪಾಸ್ತಿ ಅಥವಾ ಮೇಲ್ನೋಟದ ಸಿಹಿ ಮಾತುಗಳಿಗೆ ಮರುಳಾಗಬೇಡಿ. ಅವರ ಕುಟುಂಬದ ಹಿನ್ನೆಲೆ, ಅವರ ನೈಜ ಗುಣ ಮತ್ತು ಸಂಸ್ಕಾರವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರವೇ ಮುಂದಿನ ಹೆಜ್ಜೆ ಇಡಿ. ಉದ್ಯೋಗದಲ್ಲಿರುವ ಸಿಂಹರಾಶಿಯವರಿಗೆ ಇದು ಮಿಶ್ರ ಫಲಗಳನ್ನು ನೀಡುವ ಸಮಯ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಗೌರವ ಸಿಗುತ್ತಿಲ್ಲ ಎಂಬ ಕೊರಗು ನಿಮ್ಮನ್ನು ಬಹಳ ದಿನಗಳಿಂದ ಕಾಡುತ್ತಿದೆ. ನೀವು ಹಗಲಿರುಳು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಬೇರೆಯವರು ಪ್ರಶಂಸೆ ಪಡೆಯುತ್ತಿರುವುದನ್ನು ಮತ್ತು ನಿಮ್ಮ ಶ್ರಮದ ಲಾಭವನ್ನು ಮತ್ತಾರು ಅನುಭವಿಸುತ್ತಿರುವುದನ್ನು ನೋಡಿ ನಿಮಗೆ ತೀವ್ರವಾದ ಹತಾಶೆಯಾಗಿರಬಹುದು. ಆದರೆ ನೆನಪಿಡಿ, ಸೂರ್ಯ ಎಂದಿಗೂ ಶಾಶ್ವತವಾಗಿ ಕಪ್ಪು ಮೋಡಗಳ ಹಿಂದೆ ಅಡಗಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಅದ್ಭುತ ಪ್ರತಿಭೆ ಶೀಘ್ರದಲ್ಲೇ ಎಲ್ಲರ ಕಣ್ಣಿಗೆ ಬೀಳುವಂತೆ ಬೆಳಕಿಗೆ ಬರಲಿದೆ. ಉನ್ನತ ಅಧಿಕಾರಿಗಳಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಅನಿರೀಕ್ಷಿತ ಬೆಂಬಲ ಸಿಗುವ ಯೋಗವಿದೆ. ಆದರೆ ಅದೇ ಸಮಯದಲ್ಲಿ ಕಚೇರಿಯಲ್ಲಿ ನಿಮ್ಮ ಬೆನ್ನ ಹಿಂದೆ ರಾಜಕೀಯ ಮಾಡುವವರ ಬಗ್ಗೆಯೂ ಸದಾ ಎಚ್ಚರವಿರಲಿ. ನಿಮಗೆ ಸಿಗಬೇಕಾದ ನ್ಯಾಯಯುತವಾದ ಬಡ್ತಿ ಅಥವಾ ಮಹತ್ವದ ಅವಕಾಶವನ್ನು ತಪ್ಪಿಸಲು ಕೆಲವರು ತೆರೆಯ ಮರೆಯಲ್ಲಿ ಕಠಿಣ ಪ್ರಯತ್ನ ಪಡಬಹುದು. ನೀವು ಕಚೇರಿಯಲ್ಲಿ ಎಷ್ಟು ಕಡಿಮೆ ಮಾತನಾಡುತ್ತೀರೋ ನಿಮ್ಮ ಕೆಲಸವು ನಿಮ್ಮ ಪರವಾಗಿ ಅಷ್ಟು ಹೆಚ್ಚು ಮಾತನಾಡುತ್ತದೆ. ಹೊಸ ಉದ್ಯೋಗಕ್ಕಾಗಿ ಹುಡುಕುತ್ತಿರುವ ನಿರುದ್ಯೋಗಿಗಳಿಗೆ ಅಥವಾ ಉದ್ಯೋಗ ಬದಲಾಯಿಸಲು ಕಾಯುತ್ತಿರುವವರಿಗೆ ಅನಿರೀಕ್ಷಿತ ಮೂಲಗಳಿಂದ ಅತ್ಯುತ್ತಮ ಅವಕಾಶಗಳು ಒಲಿದು ಬರುತ್ತದೆ. ಒಂದು ಸಣ್ಣ ಅವಕಾಶ ನಿಮ್ಮ ಭವ್ಯವಾದ ಭವಿಷ್ಯದ ಬಾಗಿಲನ್ನು ತೆರೆಯಬಹುದು. ಬಂದಂತಹ ಯಾವುದೇ ಅವಕಾಶವನ್ನು ಸಣ್ಣದು ಎಂದು ನಿರ್ಲಕ್ಷಿಸಬೇಡಿ. ವ್ಯಾಪಾರಸ್ಥರಿಗೆ ಹೊಸ ಮತ್ತು ದೊಡ್ಡ ಗ್ರಾಹಕರು ಪರಿಚಯವಾಗಲಿದ್ದಾರೆ. ನಿಮ್ಮ ವ್ಯಾಪಾರ ವಿಸ್ತರಣೆಗೆ ಇದು ಸಕಾಲ. ಆದರೆ ಅತಿಯಾದ ಲಾಭದಾಸೆ ತೋರಿಸಿ ಸುಳ್ಳು ಭರವಸೆಗಳನ್ನು ನೀಡುವ ವಂಚಕರಿಂದ ದೂರವಿರಿ. ರಾತ್ರೋರಾತ್ರಿ ಶ್ರೀಮಂತರಾಗುವ ಯಾವುದೇ ಕುರುಡು ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ. ಆರೋಗ್ಯದ ವಿಷಯದಲ್ಲಿ ಸಿಂಹರಾಶಿಯವರು ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು. ಬೆನ್ನು ನೋವು,
ಕುತ್ತಿಗೆ ನೋವು, ಹೃದಯ ಸಂಬಂಧಿ ಕಿರಿಕಿರಿ, ವಿಪರೀತ ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಾಗ ಕಾಣಿಸಿಕೊಳ್ಳಬಹುದು. ನಿಮ್ಮ ದೇಹವು ಮುನ್ನೆಚ್ಚರಿಕೆಯಾಗಿ ನೀಡುವ ಈ ಚಿಹ್ನೆಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಸಮಸ್ಯೆ ಚಿಕ್ಕದಿರುವಾಗಲೇ ಸರಿಯಾದ ಸಮಯಕ್ಕೆ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಿರಿ. ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಕಾಪಾಡಿಕೊಳ್ಳುವುದು ಈಗ ಅತ್ಯಂತ ಅವಶ್ಯಕ. ಪ್ರತಿದಿನ ಯೋಗ ಮತ್ತು ಧ್ಯಾನಗಳನ್ನು ಮಾಡುವುದು ರೂಢಿಸಿಕೊಳ್ಳಿ. ಕುಟುಂಬದಲ್ಲಿ ನಡೆಯುವ ಶುಭ ಕಾರ್ಯಗಳಿಗಾಗಿ ಅಥವಾ ಇತರ ಸದಸ್ಯರ ತುರ್ತು ಅಗತ್ಯಗಳಿಗಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಈ ಖರ್ಚನ್ನು ಒಂದು ದೊಡ್ಡ ಹೊರೆಯಾಗಿ ಭಾವಿಸಬೇಡಿ. ಇದು ನಿಮ್ಮ ಭವಿಷ್ಯದ ಕುಟುಂಬದ ಸಂತೋಷಕ್ಕಾಗಿ ಮತ್ತು ನೆಮ್ಮದಿಗಾಗಿ ಮಾಡುವ ಒಂದು ಒಳ್ಳೆಯ ಹೂಡಿಕೆ ಎಂದು ತಿಳಿಯಿರಿ. ಮನೆಯ ವಾತಾವರಣವನ್ನು ಸದಾ ಶಾಂತವಾಗಿ ಮತ್ತು ಆನಂದಮಯವಾಗಿ ಇಟ್ಟುಕೊಳ್ಳಿ. ಮನೆಯ ಹಿರಿಯರೊಂದಿಗೆ ಯಾವುದೇ ಕಾರಣಕ್ಕೂ ವಾದ ಮಾಡಬೇಡಿ. ಅವರ ಆಶೀರ್ವಾದವೇ ನಿಮ್ಮ ಮುಂದಿನ ಕತ್ತಲ ದಾರಿಗೆ ಬೆಳಕು. ಪ್ರಕೃತಿಯು ಮತ್ತು ದೈವಶಕ್ತಿಯು ನಿಮಗೆ ಮುಂಬರುವ ದಿನಗಳ ಬಗ್ಗೆ ಕೆಲವು ಸ್ಪಷ್ಟ ಸೂಚನೆಗಳನ್ನು ನೀಡುತ್ತದೆ. ಕನಸಿನ ಮೂಲಕ, ದೇವಸ್ಥಾನದಲ್ಲಿ ಕೇಳುವ ಗಂಟೆಯ ನಾದದ ಮೂಲಕ, ಯಾರೋ ಆಡುವ ಆಕಸ್ಮಿಕ ಮಾತುಗಳ ಮೂಲಕ ಅಥವಾ ನೀವು ಕಾಣುವ ಶುಭ ದೃಶ್ಯಗಳ ಮೂಲಕ ದೈವಿಕ ಸಂದೇಶಗಳು ನಿಮಗೆ ರವಾನೆಯಾಗುತ್ತದೆ. ಆ ಸೂಕ್ಷ್ಮ ಸಂಕೇತಗಳಿಗೆ ಸ್ಪಂದಿಸಿ ಸಿಂಹರಾಶಿಯವರು ತಮ್ಮ ಎದುರಾಳಿಗಳನ್ನು ಮತ್ತು ವಿರೋಧಿಗಳನ್ನು ನೇರವಾಗಿ ಮತ್ತು ಧೈರ್ಯದಿಂದ ಎದುರಿಸುವ ಅಪಾರ ಶಕ್ತಿ ಹೊಂದಿದ್ದಾರೆ. ಆದರೆ ಶತ್ರುಗಳು ನಿಮ್ಮ ಕಣ್ಣ ಮುಂದಿಲ್ಲ. ಅವರು ನಿಮ್ಮ ಆಪ್ತರ ರೂಪದಲ್ಲಿ, ಸ್ನೇಹಿತರ ಮುಖವಾಡದಲ್ಲಿ ನಿಮ್ಮ ಬೆನ್ನ ಹಿಂದಿದ್ದಾರೆ ಎಂಬುದೇ ಇಲ್ಲಿ ಅತಿ ದೊಡ್ಡ ಸಮಸ್ಯೆ. ಸಮಾಜದಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರಗಳು ನಡೆಯಬಹುದು. ನೀವು ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಒಳ್ಳೆಯ ಹೆಸರಿಗೆ ಮಸಿ ಬಳಿಯುವ ವ್ಯವಸ್ಥಿತ ಪ್ರಯತ್ನಗಳು ನಡೆಯಬಹುದು. ಈ ಬಗ್ಗೆ ನಿಮಗೆ ಯಾರಾದರೂ ಬಂದು ಹೇಳಿದಾಗ ತಕ್ಷಣ ಆವೇಶಗೊಂಡು ಜಗಳಕ್ಕೆ ಹೋಗಬೇಡಿ. ಪರಿಸ್ಥಿತಿಯನ್ನು ವಿಶ್ಲೇಷಿಸಿ. ಸಮಯ ಎಲ್ಲವನ್ನೂ ನಿರ್ಣಯಿಸುತ್ತದೆ. ಸತ್ಯವು ಎಷ್ಟೇ ತಡವಾದರೂ, ಎಷ್ಟೇ ಮುಚ್ಚಿಟ್ಟರೂ ಖಂಡಿತ ಹೊರಬರುತ್ತದೆ. ನೀವು ತಾಳ್ಮೆ ಕಳೆದುಕೊಂಡು ತಪ್ಪು ಹೆಜ್ಜೆ ಇಟ್ಟರೆ ಅದು ನಿಮ್ಮ ವಿರೋಧಿಗಳಿಗೆ ಸುಲಭವಾಗಿ ಸಿಗುವ ಮೊದಲ ಜಯವಾಗುತ್ತದೆ. ನಿಮ್ಮ ಯೋಗಕ್ಷೇಮವನ್ನು ನಿಜವಾಗಿ ಬಯಸುವವರು ನೀವು ಮಾಡುವ ತಪ್ಪುಗಳನ್ನು ನಿಮ್ಮ ಮುಖದ ಮೇಲೆಯೇ ನೇರವಾಗಿ ತಿದ್ದುತ್ತಾರೆ. ಆದರೆ ನಿಮ್ಮನ್ನು ಸದಾ ಹೊಗಳುವವರೆಲ್ಲರೂ ನಿಮ್ಮ ನಿಜವಾದ ಹಿತೈಷಿಗಳಲ್ಲ. ಮುಖದ ಮೇಲಿನ ನಗು ಮತ್ತು ಸಿಹಿ ಮಾತುಗಳಿಗೆ ಎಂದಿಗೂ ಮರುಳಾಗಬೇಡಿ. ವಿದ್ಯಾರ್ಥಿಗಳಿಗೆ ಇದು ಕಠಿಣ ಪರಿಶ್ರಮದ ಮತ್ತು ಪರೀಕ್ಷೆಯ ಸಮಯ. ಓದಿನಲ್ಲಿ ಏಕಾಗ್ರತೆಯ ಕೊರತೆ ನಿಮ್ಮನ್ನು ತೀವ್ರವಾಗಿ ಕಾಡಬಹುದು. ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯುವ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳಿಂದ ಆದಷ್ಟು ದೂರವಿರಿ. ಗುರಿಯತ್ತ ನಿಮ್ಮ ಸಂಪೂರ್ಣ ಗಮನವಿರಲಿ. ನೀವು ಮಾಡುವ ಒಂದು ಸಣ್ಣ ತಪ್ಪು ನಿರ್ಧಾರ ನಿಮ್ಮ ಇಡೀ ಶೈಕ್ಷಣಿಕ ವರ್ಷದ ಮೇಲೆ, ನಿಮ್ಮ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಮಾರ್ಗ ಮಧ್ಯೆ ಇದ್ದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತದೆ. ಆದರೆ ವೀಸಾ ಅಥವಾ ಇತರ ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸುವಾಗ ಸ್ವತಃ ನೀವೇ ಖುದ್ದಾಗಿ ಪ್ರತಿಯೊಂದು ಅಕ್ಷರವನ್ನು ಗಮನಿಸಿ. ಬೇರೆಯವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಡಿ. ಈ ಕಠಿಣ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸಲು ಮತ್ತು ನಿಮ್ಮ ಗ್ರಹ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಕೆಲವು ಶಕ್ತಿಶಾಲಿ ಹಾಗೂ ಸರಳ ದೈವಿಕ ಪರಿಹಾರಗಳನ್ನು ಮಾಡುವುದು ಅತ್ಯಗತ್ಯ. ಮೊದಲನೆಯದಾಗಿ, ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯ ಭಗವಾನ್ನಿಗೆ ನಿರಂತರ ಆರಾಧನೆ ನಿಮಗೆ ಅತ್ಯಂತ ಮಂಗಳಕರ ಫಲಗಳನ್ನು ನೀಡುತ್ತದೆ. ಪ್ರತಿದಿನ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಶುಚಿಯಾಗಿ ಸೂರ್ಯ ನಮಸ್ಕಾರ ಮಾಡಿ. ಇದು ಶುದ್ಧವಾದ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನು ಬೆರೆಸಿ ಉದಯಿಸುತ್ತಿರುವ ಸೂರ್ಯನಿಗೆ ಭಕ್ತಿಯಿಂದ ಆರ್ಘ್ಯವನ್ನು ಅರ್ಪಿಸಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಮನೋಬಲ ಅಪಾರವಾಗಿ ಹೆಚ್ಚಾಗುತ್ತದೆ ಮತ್ತು ವಿರೋಧಿಗಳ ಕುತಂತ್ರಗಳು ತಾವಾಗಿಯೇ ನಾಶವಾಗುತ್ತದೆ.
ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುವುದರಿಂದ ಅಥವಾ ಆಲಿಸುವುದರಿಂದ ನಿಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಹಾಗೆಯೇ ನಿಮ್ಮ ತಂದೆ ಮತ್ತು ಮನೆಯ ಹಿರಿಯರನ್ನು ಸದಾ ಗೌರವಿಸಿ ಪ್ರತಿದಿನ ಅವರ ಆಶೀರ್ವಾದ ಪಡೆಯುವುದರಿಂದ ಸೂರ್ಯನ ಅನುಗ್ರಹ ನಿಮಗೆ ನೇರವಾಗಿ ಮತ್ತು ಸಂಪೂರ್ಣವಾಗಿ ಲಭಿಸುತ್ತದೆ. ಗೋಮಾತೆಗೆ ಬೆಲ್ಲ ಮತ್ತು ಗೋಧಿಯನ್ನು ನಿಮ್ಮ ಕೈಯಾರೆ ತಿನ್ನಿಸುವುದು ಸಹ ಒಂದು ಅದ್ಭುತ ಮತ್ತು ಶೀಘ್ರ ಫಲ ನೀಡುವ ಪರಿಹಾರ. ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಕೋಪವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಳ್ಳಿ. ಯಾವುದೇ ಕಾರಣಕ್ಕೂ ಬಡವರನ್ನು ಅಥವಾ ನಿರ್ಗತಿಕರನ್ನು ಅವಮಾನ ಮಾಡಬೇಡಿ. ಅಗತ್ಯ ಇರುವವರಿಗೆ ನಿಮ್ಮ ಕೈಲಾದ ಆರ್ಥಿಕ ಸಹಾಯ ಅಥವಾ ಅನ್ನದಾನ ಮಾಡಿ. ಈ ಪುಣ್ಯ ಕಾರ್ಯವು ನಿಮ್ಮ ಕರ್ಮಫಲವನ್ನು ಉತ್ತಮಗೊಳಿಸಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಲೆಸುವಂತೆ ಮಾಡುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರಲಿರುವ ಈ ಎಲ್ಲ ಬದಲಾವಣೆಗಳನ್ನು ಯಾವುದೇ ಭಯವಿಲ್ಲದೆ ಧೈರ್ಯದಿಂದ ಎದುರಿಸಿ. ನೀವು ಹುಟ್ಟಿರೋದೇ ಜಗತ್ತನ್ನು ಗೆಲ್ಲುವುದಕ್ಕಾಗಿ ಮತ್ತು ಉನ್ನತ ಶಿಖರವನ್ನು ಏರುವುದಕ್ಕಾಗಿ. ನಿಮ್ಮ ಅಪಾರವಾದ ತಾಳ್ಮೆ, ದೂರದೃಷ್ಟಿಯ ವಿವೇಚನೆ ಮತ್ತು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಸರಿಯಾದ ನಿರ್ಧಾರಗಳ ಮೂಲಕ ನೀವು ಈ ಎಲ್ಲ ಕಠಿಣ ಸವಾಲುಗಳನ್ನು ಮೀರಿ ನಿಲ್ಲಲಿದ್ದೀರಿ. ಈ ವಿಡಿಯೋದಲ್ಲಿ ನಾವು ತಿಳಿಸಿರುವ ವಿಷಯಗಳು ನಿಮ್ಮ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಿದ್ದರೆ ಅಥವಾ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಪ್ಪದೆ ತಿಳಿಸಿ. ನಿಮ್ಮ ನೈಜ ಅನುಭವಗಳು ಇತರ ಸಿಂಹರಾಶಿಯವರಿಗೂ ದಾರಿದೀಪವಾಗಲಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕಮೆಂಟ್ನಲ್ಲಿ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.